ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೋಸ್ಕರ ದ ಗಿಫ್ಟ್ ಆಫ್ ಮ್ಯಾಜಾಯ್. ಈ ಒಂದು ಪ್ರೋಸ್ ಬಗ್ಗೆ ಹೇಳಬೇಕಾದ್ರೆ ಸ್ಟೂಡೆಂಟ್ಸ್ ಬಂದು ಸರ್ ಸ್ವಲ್ಪ ಕಷ್ಟ ಇದೆ, ಕೆಲವೊಂದು ಸ್ಟೇಟ್ಮೆಂಟ್ಸು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಒಂಚೂರು ವೊಕ್ಯಾಬುಲರೀಸ್ ಕೂಡ ಅರ್ಥ ಆಗ್ತಿಲ್ಲ, ಸ್ವಲ್ಪ ಒಂಚೂರು ಡೀಪ್ ಇದೆ, ಸೊ ಇದನ್ನು ಹೆಂಗೆ ಓದೋದು ಅಂತ ಕೆಲವೊಂದು ಕಾಮೆಂಟ್ಸ್ ನಮ್ಗೆ ಬಂದಿತ್ತು. ಸೊ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಈ ಒಂದು ಲೆಸನ್ನ ನೀವು ಮಾಸ್ಟರ್ ಮಾಡಬೇಕಾದ್ರೆ ಫಸ್ಟು ನಿಮಗೆ ಗೊತ್ತಾಗಿರಬೇಕಾಗಿರೋದು ಈ ಒಂದು ಚಾಪ್ಟರಿಂದ ನಮಗೆ 3 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ. ಮತ್ತು ಯಾವ ಟೈಪ್ 3 ಮಾರ್ಕ್ ಕ್ವೆಶ್ಚನ್ಸ್ ಅಂದರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಟೈಪ್ ಕ್ವೆಶ್ಚನ್ಸು. ಅರ್ಥ ಆಯ್ತಾ? ಸೊ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇಂದಾನೇ ಈ ಒಂದು ಲೆಸನ್ನಿಂದ ನಮ್ಗೆ ಬರುತ್ತೆ. ಸೊ ಇದನ್ನು ನಾನು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು ಮತ್ತು ಬ್ಲೂ ಪ್ರಿಂಟ್ನ ಬೇಸ್ ಮಾಡಿ ಏನು ಮಾಡಿದ್ದೀನಿ, ಇದನ್ನು ನಾವು ಕನ್ಕ್ಲೂಡ್ ಮಾಡಬಹುದು. ಏನಂತ ಕೇಳಬೇಕಾದ್ರೆ ಈ ಒಂದು ಲೆಸನ್ನಿಂದ 3 ಮಾರ್ಕ್ಸು ರೆಫರೆನ್ಸ್ ಟು ಕಾಂಟೆಕ್ಟ್ ಕ್ವೆಶ್ಚನ್ಸ್ ಮಾತ್ರನೇ ಬರುತ್ತೆ. ಸೊ ಈ ಒಂದು ವಿಡಿಯೋಲಿ ನಾನು ನಿಮಗೋಸ್ಕರ ಏನು ಮಾಡಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು, LBL ಬರುವ ಕ್ವೆಶ್ಚನ್ಸು ಏನು ರಿಪೀಟೆಡ್ ಆಗಿದೆಯೋ ಮೋಸ್ಟ್ಲಿ ಆ ಒಂದು ಕ್ವೆಶ್ಚನ್ಸ್ನ ತೊಗೊಬಂದಿದ್ದೀನಿ. ಮೇಜರ್ಲಿ ಆ ಒಂದು ಕ್ವೆಶ್ಚನ್ಸಿಂದಲೇ ನಿಮ್ಮ ಎಕ್ಸಾಮ್ಗೋಸ್ಕರ ಕೇಳ್ತಾರೆ. ಓಕೆ, ಸೊ ಯಾರಿಗೆಲ್ಲ ಕಷ್ಟ ಅಂತ ಅನಿಸ್ತಿದೆಯೋ, ಯಾರಿಗೆಲ್ಲ ಇದು ಒಂದು ಡಿಫಿಕಲ್ಟ್ ಅಂತ ಅನಿಸ್ತಿದೆಯೋ, ಈ ಒಂದು ವಿಡಿಯೋ ನೀವು ಮಿಸ್ ಮಾಡಲೇಬಾರ್ದು. ಒಂದು ವೇಳೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡ್ತಿದ್ದೀರಿ ಅಂತ ಅನ್ಬೇಕಾದ್ರೆ ಫಸ್ಟು ಕೂಡಲೇ ಹೋಗಿ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಯಾಕಂದರೆ ಫ್ಯೂಚರ್ ವೀಡಿಯೋಸು ನೀವು ಮಿಸ್ ಮಾಡಬಾರ್ದು ಅಂತ ಅನ್ಬೇಕಾದ್ರೆ ನೋಟಿಫಿಕೇಷನ್ ಬೆಲ್ನ ನೀವು ಪ್ರೆಸ್ ಮಾಡಲೇಬೇಕು. ಸೊ ಎಸ್, ಡಿಫಿಕಲ್ಟ್ ಇದೆ ಹೌದು, ಒಂಚೂರು ಕಷ್ಟ ಇದೆ ಓದೋಕ್ಕೆ ಹೌದು, ಆದರೆ ಈ ಒಂದು ವಿಡಿಯೋನ ನೋಡಿದ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಈ ಒಂದು ಡಿಫಿಕಲ್ಟ್ ಆಗಿರುವ ದ ಗಿಫ್ಟ್ ಆಫ್ ಮ್ಯಾಜಾಯ್ನ ನೀವು ಮಾಸ್ಟರ್ ಮಾಡ್ಬೋದು. ಯಾಕಂತ ಕೇಳಬೇಕಾದ್ರೆ ಮೇಜರ್ಲಿ 3 ಮಾರ್ಕ್ ಕ್ವೆಶ್ಚನ್ಸು ರೆಫರೆಂಟ್ ಟು ಕಾಂಟೆಕ್ಸ್ಟ್ ಕ್ವೆಶ್ಚನ್ಸೇ ಬರೋದು. ಮತ್ತು ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್, ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ನ ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಹಿಯರ್ ದ ಫಸ್ಟ್ ಕ್ವೆಶ್ಚನ್. ಬಟ್ ಇಫ್ ಯು ವಿಲ್ ಅನ್ವ್ರ್ಯಾಪ್ ದ ಪ್ಯಾಕೇಜ್ ಯು ಮೇ ಸಿ ವೈ ಯು ಹ್ಯಾಡ್ ಮೀ ಗೋಯಿಂಗ್ ಆನ್ ಅ ವೈಲ್ ಅಟ್ ಫಸ್ಟ್. ಸೊ ನೋಡಿ, ಸ್ಟೇಟ್ಮೆಂಟೇ ಒಂಚೂರು ಡಿಫ್ರೆಂಟ್ ಇದೆ. ಮೇ ಬಿ ಇದನ್ನು ಅಷ್ಟು ಈಸಿಯಾಗಿ ಅರ್ಥ ಮಾಡೋಕ್ಕಾಗಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಕೇಳಬೇಕಾದ್ರೆ. ಬಟ್ ಇಫ್ ವಿಲ್ ಅನ್ವ್ರ್ಯಾಪ್ ದ ಪ್ಯಾಕೇಜ್, ನೀನು ಹೋಗ್ಬಿಟ್ಟು ಆ ಒಂದು ಪ್ಯಾಕೇಜ್ನ, ಆ ಒಂದು ಗಿಫ್ಟ್ನ ನೀನು ಓಪನ್ ಮಾಡಿದ್ರೆ ಯು ಮೇ ಸಿ ವೈ ಯು ಹ್ಯಾಡ್ ಮೀ ಗೋಯಿಂಗ್ ಆನ್ ಅ ವೈಲ್ ಅಟ್ ಫಸ್ಟ್. ಗೋಯಿಂಗ್ ಆನ್ ವೈಲೆಟ್ ಫಸ್ಟ್ ಅಂದರೆ ಈ ಕಾಂಟೆಕ್ಸ್ಟಲ್ಲಿ ಯಾಕೆ ಎಕ್ಸ್ಪ್ರೆಷನ್ ಏನು ಕೊಟ್ಟಿಲ್ಲ, ಯಾಕೆ ನಾನೇನು ಮಾತಾಡಿಲ್ಲ ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಸ್ಟೇಟ್ಮೆಂಟು. ಸೊ ಯಾರು ಹೇಳುವ ಸ್ಟೇಟ್ಮೆಂಟ್ ಅಂತ ನೋಡೋಣ. ಸೊ ರೆಫರೆನ್ಸ್ ಟು ಕಾಂಟೆಕ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಸೊ ನಿಮಗೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಸಿಂಪಲಾಗಿ ತೊಗೊಬಂದಿದ್ದೀನಿ. ಏನೇ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಈ ಒಂದು ಪಾಠದಿಂದ ಬರಲಿ, ಸೊ ಸ್ಟೇಟ್ಮೆಂಟು ಈ ರೀತಿಯೇ ಬರೀರಿ. ಓಕೆ, ಸೊ ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ದ ಗಿಫ್ಟ್ ಆಫ್ ಮ್ಯಾಜಾಯ್ ಬೈ ಓ ಹೆನ್ರಿ. ಸೊ ಯಾವುದೇ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇರಲಿ, ಇದು ಗಿಫ್ಟ್ ಆಫ್ ಮ್ಯಾಜಾಯ್ ಇರಲಿ ಅಥವಾ ಬೇರೆ ಏನೋ ಲೆಸನ್ ಇರಲಿ, ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಏನೇ ಇರಲಿ, ಸ್ಟೇಟ್ಮೆಂಟಲ್ಲಿ ಫಸ್ಟು ಲೆಸನ್ ಟೈಟಲ್ ಬರೀಬೇಕು. ಓಕೆ, ಅದಾದಮೇಲೆ ಆಥರ್ಸ್ ಹೆಸರು ಬರೀಲೇಬೇಕು. ಆಥರು ಅಥವಾ ಪೊಯೆಟೋ ಅವ್ರದ್ದು ಹೆಸರು ಬಂದು ನೀವು ಬರೀಲೇಬೇಕು. ದೆನ್ ಈ ಒಂದು ಸ್ಟೇಟ್ಮೆಂಟ್ ಯಾರಿಗೆ ಹೇಳಿದ್ರು ಅಂತ ಬರೀಬೇಕು. ಯಾರು? ದ ಸ್ಟೇಟ್ಮೆಂಟ್ ಇಸ್ ಸ್ಪೋಕನ್ ಬೈ ಜಿಮ್ ಟು ಡೆಲ್ಲಾ. ಸೊ ಈ ಒಂದು ಸ್ಟೇಟ್ಮೆಂಟ್ನ ಯಾರು ಅಂದಿದ್ದು? ಜಿಮ್ ಅಂತಾನೆ. ಯಾರಿಗೆ? ಡೆಲ್ಲಾಗೆ ಅಂತಾನೆ. ಓಕೆ, ಸೊ ಈಗ ಮುಂದೆ ನೋಡೋಣ ಹೆಂಗೆ ಈ ಒಂದು ಕಾಂಟೆಕ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಂತ. ಸೊ ನೋಡಿ ಸ್ಟೂಡೆಂಟ್ಸ್, ಕಾಂಟೆಕ್ಸ್ಟ್ ಅಂದರೆ ಏನಿಲ್ಲ, ಕಾಂಟೆಕ್ಸ್ಟ್ ಅಂದರೆ ಸಂದರ್ಭ ವಿವರಿಸಿ ಟೈಪಲ್ಲಿ ನಾವು ಕನ್ನಡದಲ್ಲಿ ಬರೀತೀವಿ ಗೊತ್ತಾ, ಸೇಮ್ ರೀತಿಯಲ್ಲಿ ಕಾಂಟೆಕ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಯಾವಾಗ ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾನೆ ಅಂತ ನೋಡೋಣ. ಡೆಲ್ಲಾಸ್ ಪ್ರೈಸ್ ಪೊಸೆಷನ್ ವಾಸ್ ಅರ್ ಲಾಂಗ್ ಬ್ಯೂಟಿಫುಲ್ ಹೇರ್ ವಿಚ್ ಈ ಕಟ್ ಆಫ್ ಫಾರ್ ಮನಿ. ಸೊ ಏನು ಮಾಡ್ತಾಯಿಲ್ಲ ಅಂದರೆ ಡೆಲ್ಲಾಗೆ ಒಂದು ಬಿಗ್ ಟ್ರೆಷರು, ಒಂದು ಬಿಗ್ ಗಿಫ್ಟು ಅವಳ ಹತ್ರ ಇರಬೇಕಾದ್ರೆ ಏನಂತ ಕೇಳಬೇಕಾದ್ರೆ ಅವಳ ಹತ್ರ ಇರುವ ಉದ್ದ ಕೂದಲು ಅವಳು ಏನು ಮಾಡ್ತಾಳೆ ಅಂದರೆ ಆ ಒಂದು ಬ್ಯೂಟಿಫುಲ್ ಏರ್ನ, ಒಂದು ಲಾಂಗ್ ಏರ್ನ, ಉದ್ದಕ್ಕಿರುವ ಕೂದಲು ಏನು ಮಾಡಿಬಿಡ್ತಾಳೆ, ಕಟ್ ಮಾಡಿಬಿಟ್ಟು ಮಾರಿಬಿಡ್ತಾಳೆ. ಓಕೆ, ಆದರೆ ಏನು ಮಾಡ್ತಾಳೆ, ಶಿ ಬಾಟ್ ಜಿಮ್ ಅ ಕ್ರಿಸ್ಮಸ್ ಪ್ರೆಸೆಂಟ್ ವಿತ್ ದ ಮನಿ. ಸೊ ಏನು ಮಾಡ್ತಾಳೆ, ಆ ಒಂದು ದುಡ್ಡಿಂದ ಏನು ಮಾಡ್ತಾಳೆ, ಒಂದು ಕ್ರಿಸ್ಮಸ್ ಪ್ರೆಸೆಂಟ್ ಯಾರಿಗೆ ತೊಗೊಬರ್ತಾನೆ, ಈ ಒಂದು ಜಿಮ್ಗೆ ತೊಗೊಬರ್ತಾನೆ. ಬಟ್ ವಾಸ್ ಆ್ಯಂಕ್ಷಿಯಸ್ ಅಂದರೆ ನರ್ವಸ್ ಅಂದರೆ ಫಿಯರ್ ಅಂತ ಬರ್ಬಿಡಿ. ಓಕೆ, ಈಸಿ. ಓಕೆ, ಒಂದು ವೇಳೆ ನಿಮಗೆ ಆ್ಯಂಕ್ಷಿಯಸ್ ಅಂತ ವರ್ಡ್ ಬಂದಿಲ್ಲ ಆದರೆ ನೀವೇನು ವರ್ಡ್ ನೀವು ರಿಪ್ಲೇಸ್ ಮಾಡ್ಬೋದು, ಫಿಯರ್ ಅನ್ನೋ ವರ್ಡ್ನ ರಿಪ್ಲೇಸ್ ಮಾಡ್ಬೋದು. ಬಟ್ ವಾಸ್ ಆ್ಯಂಕ್ಷಿಯಸ್ ಆಫ್ ವಾಟ್ ಜಿಮ್ ವುಡ್ ಥಿಂಕ್ ಆಫ್ ಹರ್. ಆಫ್ಟರ್ ಅ ವೈಲ್ ಹಿ ಶೇಕ್ಸ್ ಹಿಮ್ಸೆಲ್ಫ್ ಫ್ರಮ್ ದ stupor and tosses a brown package onto the table and says the given statement. ಸೊ ಈಗ ಏನಾಯ್ತಂದರೆ, ಈಗ ಜಿಮ್ ಬಂದು ಏನು ಮಾಡ್ತಾನೆ, ಅವನ ಹತ್ರ ಇರುವ ಒಂದು ಪ್ಯಾಕೇಜ್ನ, ಈ ಒಂದು ಲಾಸ್ಟ್ ಸೆಂಟೆನ್ಸ್ನ ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅವನ ಹತ್ರ ಇರುವ ಪ್ಯಾಕೇಜ್ನ ಏನು ಮಾಡ್ತಾನೆ, ಅವ್ನು ಬಂದು ಟಾಸ್ ಅಂದರೆ ಬಿಸಾಕ್ತಾನೆ. ಓಕೆ, ಅಲ್ಲಿ ಬಿಸಾಕ್ಬಿಟ್ಟು ಅಬೌವ್ ಸ್ಟೇಟ್ಮೆಂಟ್ನ ಯಾರಿಗೆ ಹೇಳ್ತಾನೆ, ಡೆಲ್ಲಾಗೆ ಹೇಳ್ತಾನೆ. ಏನಂತಾನೆ, ನೀನು ಹೋಗ್ಬಿಟ್ಟು ಅವನು ಬಿಸಾಕ್ನ ಗೊತ್ತಾ ಆ ಒಂದು ಗಿಫ್ಟ್ನ, ಅದನ್ನು ನೀನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿನಗೆ ನಾನು ಯಾಕೆ ಈ ರೀತಿ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಅಂತಾನೆ. ಓಕೆ, ಸೊ ದಟ್ ಈಸ್ ವಾಟ್ ದ ಫಸ್ಟ್ ಕ್ವೆಶ್ಚನ್ ಆನ್ ಆನ್ಸರ್. ಸೊ ಸೆಕೆಂಡ್ ಕ್ವೆಶ್ಚನ್ಗೆ ಹೋಗೋಣ. ಐ ಎಮ್ ಮೀ ವಿತೌಟ್ ಮೈ ಹೇರ್. ಎಂಟೈ ಅಂದರೆ ಇಲ್ವಾ. ಓಕೆ, ಇಂಗ್ಲೀಷಲ್ಲಿ ಬರೀತೀನಿ.
ಇಲ್ವಾ ಅಂತ ಅರ್ಥ. ಸೊ ಏನಂತಿದ್ದಾಳೆ, ಸೊ ನೋಡೋಣ, ಯಾರು ಇದು ಸ್ಟೇಟ್ಮೆಂಟ್ ಅಂತ ನೋಡೋಣ. ಸೊ ನನ್ನ ಕೂದಲು ಇಲ್ಲ ಅಂದ್ರೆ ಕೂಡ ನಾನೇ ತಾನೇ ಅಂತ ಸ್ಟೇಟ್ಮೆಂಟು. ಸೊ ಇದಕ್ಕೆ ಏನು ಉತ್ತರ ಹೆಂಗೆ ಬರೆಯೋದು ಅಂತ ನೋಡೋಣ. ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ಗಿಫ್ಟ್ ಆಫ್ ಮ್ಯಾಜಾಯ್ ಬೈ ಓ ಹೆನ್ರಿ. ಅಗೇನ್ ಸೇಮು. ದ ಸ್ಟೇಟ್ಮೆಂಟ್ ಇಸ್ ಸ್ಪೋಕನ್ ಬೈ ಡೆಲಾ ಟು ಅವರ್ ಹಸ್ಬೆಂಡ್ ಜಿಮ್. ಸೊ ಈ ಒಂದು ಸ್ಟೇಟ್ಮೆಂಟ್ ಹೇಳೋದು ಯಾರು? ಡೆಲಾ ಬಂದು ಜಿಮ್ಗೆ ಹೇಳ್ತಾರೆ. ಸೊ ಯಾವ ಒಂದು ಸಂದರ್ಭದಲ್ಲಿ ಹೇಳ್ತಾಳೆ ಅಂತ ಕೇಳಬೇಕಾದ್ರೆ, ಸೊ ಇವಳು ಹೋಗ್ಬಿಟ್ಟು ಆ ಕೂದಲನ್ನ ಮಾರ್ಬಿಟ್ಟು ಏನು ಮಾಡ್ತಾಳೆ, ಪ್ರೆಸೆಂಟ್ನ ತಗೊಬರ್ತಾಳೆ ಜಿಮ್ಮಿಗೋಸ್ಕರ. ಆದರೆ ಅವಳಿಗೆ ತುಂಬ ಭಯ ಆಯಿತು. ಏನು ಭಯ ಆಯಿತು? ಜಿಮ್ಮಿಗೆ ಇವಳನ್ನ ನೋಡಿದ್ರೆ ಇಷ್ಟ ಆಗುತ್ತಾ, ಯಾಕಂದರೆ ಈಗ ಕೂದಲಿಲ್ಲ, ನೋಡೋಕ್ಕೇನೋ ಹುಡುಗ ಥರ ಕಾಣಿಸ್ತಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಇಷ್ಟ ಆಗುತ್ತಾ ಅಂತ ಇವಳಿಗೆ ಭಯ ಇತ್ತು. ಸೊ ಕೊನೆಗೆ ಅವಳು ಏನು ಮಾಡ್ತಾಳೆ ಅಂದರೆ ಜಿಮ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ನೋಡಿ, ಥಿಂಕಿಂಗ್ ಹಿ ಡಿಸ್ಲೈಕ್ಸ್ ಅವರ್ ಹೇರ್, ಶಿ ಟ್ರೈಸ್ ಟು ಪರ್ಸಿವೇಡ್ ಅಂತೆ ಅಂದರೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋದು ಅಥವಾ ಬಟರ್ ಮಾಡೋಕ್ಕೆ ಟ್ರೈ ಮಾಡೋದು ಅಂತ ಅನ್ಬೋದು. ಓಕೆ, ಶಿ ಟ್ರೈಸ್ ಟು ಪರ್ಸಿವೇಡ್ ಹಿಮ್ ದಟ್ ಹರ್ ಲೆಂತ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಹೂ ಶಿ ಈಸ್ ಆ್ಯಂಡ್ ಶಿ ಆ್ಯಂಡ್ ಸೆಸ್ ದ ಗಿವನ್ ಸ್ಟೇಟ್ಮೆಂಟ್. ಸೊ ಕೊನೆಗೆ ಅವಳು ಏನು ಮಾಡ್ತಾಳೆ, ಜಿಮ್ನ ಒಂಚೂರು ಸಮಾಧಾನ ಮಾಡ್ಸೋಕ್ಕೆ, ಕನ್ವಿನ್ಸ್ ಮಾಡ್ಸೋಕ್ಕೆ ಅವಳು ಏನಂತಾಳೆ, ಕೂದಿಲ್ಲ ಅಂದರೂ ಕೂಡ ನಾನೇ ತಾನೇ ಜಿಮ್ ಅಂತ ಅಂದ್ಬಿಟ್ಟು ಈ ಒಂದು ಸ್ಟೇಟ್ಮೆಂಟ್ನ ಅಂತಾಳೆ. ಸೊ ನೋಡಿ, ನಾನು ಇದನ್ನು ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಚಂಕು ಇಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ರೀತಿಯಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಬರೆಯೋಕ್ಕೆ ಆ ರೀತಿ ಬರೀರಿ. ಓಕೆ, ಸೊ ಇಟ್ ಇಸ್ ನಾಟ್ ದಟ್ ನಾನು ಕೊಟ್ಟಿರುವ ರೀತಿಯಲ್ಲೇ ಬರಿಬೇಕಂತ ಏನಿಲ್ಲ. ಸೊ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಕೂಡ ನೀವು ಬರಿಬೋದು. ಮುಂದೆ ಹೋಗ್ತಾ ಇರೋಣ. ವಿಲ್ ಯು ಬೈ ಮೈ ಹೇರ್? ಓಕೆ, ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಶುರು ಮಾಡೋದಂತ ನೋಡೋಣ. ಓಕೆ, ಸೊ ಥರ್ಡ್ ಕ್ವೆಶ್ಚನ್ ಬಂದಿದ್ವಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿರಬೇಕಾಗಿತ್ತು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಹೆಂಗೆ ಬರಿಬೇಕಂತ, ಗಿವನ್ ಸ್ಟೇಟ್ಮೆಂಟು ಮತ್ತು ಪ್ರೋಸ್ ಹೆಸರು ಮತ್ತು ರೈಟರ್ ಹೆಸರು. ದೆನ್ ಈ ಒಂದು ಸ್ಟೇಟ್ಮೆಂಟ್ ಯಾರ್ಯಾರಿಗೆ ಹೇಳಿದ್ರು, ಡೆಲ್ಲಾ ಟು ಮ್ಯಾಮ್. ಓಕೆ, ಸೊ ಯಾರು ಈ ಮ್ಯಾಮು? ಈ ಮ್ಯಾಮ್ ಯಾರಂತ ಕೇಳಬೇಕಾದ್ರೆ, ಈ ಮ್ಯಾಮ್ ಬಂದು ಆ ಒಂದು ಅಂಗಡಿಯಲ್ಲಿ, ಆ ಒಂದು ಸಲೂನಲ್ಲಿ ಇರುವ ಲೇಡಿಗೆ ಈ ಒಂದು ಸ್ಟೇಟ್ಮೆಂಟ್ನ ಹೇಳೋದು ನೋಡ್ತೀವಿ. ಓಕೆ ಮ್ಯಾಮ್ ಸಫ್ರೋನಿ. ಓಕೆ, ಸೊ ಮ್ಯಾಮ್ ಸಫ್ರೋನಿಗೆ ಈ ಒಂದು ಸ್ಟೇಟ್ಮೆಂಟ್ನ ಹೇಳೋದು ನಾವು ನೋಡ್ತೀವಿ. ಓಕೆ, one Christmas Eve, Della realizes that she has saved only $1.87 on ಟು ಬೈ ಅ ಕ್ರಿಸ್ಮಸ್ ಪ್ರೆಸೆಂಟ್ ಫಾರ್ ಜಿಮ್. ನೋಡಬೇಕಾದ್ರೆ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಈ ಡೆಲಾ ಹತ್ರ ಇರೋದು ಬರೀ $1.87. ಇದನ್ನು ಇಟ್ಕೊಂಡು ಜಿಮ್ಗೋಸ್ಕರ ಒಂದು ಪ್ರೆಸೆಂಟ್ನ ಇಸ್ಕೋಬೇಕು. ಆದರೆ ಅವಳಿಗೆ ಮಾಡೋಕ್ಕಾಗಲಿಲ್ಲ. ಅಂದರೆ ನೋಡಬೇಕಾದ್ರೆ ಸೊ ಏನು ಮಾಡ್ತಾಳೆ ಮುಂದೆ ನೋಡೋಣ. ಆಫ್ಟರ್ ಲಾಟ್ ಆಫ್ ಥಾಟ್ ಡೆಲಾ ಡಿಸೈಡ್ಸ್ ಟು ಸೆಲ್ ಹರ್ ಪ್ರೈಸ್ ಪೊಸೆಷನ್ ಅಂದರೆ ಏನು? ಪ್ರೈಸ್ ಪೊಸೆಷನ್ ಅಂದರೆ ಅವ್ರ ಹತ್ರ ಇರುವ ಒಂದು ದೊಡ್ಡ ಸಂಪತ್ತು, ಅವಳ ಹತ್ರ ಇರುವ ಒಂದು ದೊಡ್ಡ ಸೊತ್ತು ಏನಂತ ಕೇಳಬೇಕಾದ್ರೆ ಅವಳ ಹತ್ರ ಇದ್ದಿರುವ ಆ ಒಂದು ಉದ್ದ ಕೂದಲು. ಓಕೆ, ಹರ್ ಲಾಂಗ್ ಬ್ರೌನ್ ಹೇರ್ ದಟ್ ಫಾಲ್ಸ್ ಬಿಲೋ ಹರ್ ನೀಸ್. ಆ ಕೂದಲು ಬಂದು ಎಷ್ಟು ಉದ್ದ ಆಯ್ತು ಅಂದರೆ ಅವಳ ನೀಸ್ ಕೆಳಗಡೆ ಬಿದ್ದಿತ್ತು ಅವಳ ಕೂದಲು. ಓಕೆ, ಶಿ ಫೈನ್ಸ್ ಅ ಶಾಪ್ ಕಾಲ್ಡ್ ಮ್ಯಾಮ್ ಸಫ್ರೋನಿ. ಓಕೆ, ಸೊ ಈ ಒಂದು ಮ್ಯಾಮ್ ಸಫ್ರೋನಿ ಅಂತ ಒಂದು ಅಂಗಡಿನ ನೋಡ್ತಾಳೆ. ಹೇರ್ ಗೂಡ್ಸ್ ಆಫ್ ಆಲ್ ಕೈಂಡ್ಸ್. ಸೊ ಈ ಒಂದು ಶಾಪ್ ಹೆಸರೇನು? ಹೇರ್ ಗೂಡ್ಸ್ ಆಫ್ ಆಲ್ ಕೈಂಡ್ಸ್. ಶಿ ಕ್ಲೈಮ್ಸ್ ಅಪ್ ದ ಒನ್ ಫ್ಲೈಟ್ ಆಫ್ ಸ್ಟೇರ್ಸ್ ಆ್ಯಂಡ್ ಆಸ್ಕ್ಸ್ ಮೇಡಮ್ ಸಫ್ರೋನಿ ದ ಗಿವನ್ ಕ್ವೆಶ್ಚನ್. ಸೊ ಈ ಒಂದು ಕ್ವೆಶ್ಚನ್ನ ಡೆಲಾ ಬಂದು ಮೇಡಮ್ ಸಫ್ರೋನಿಗೆ ಕೇಳ್ತಾರೆ. ಯಾವ ಒಂದು ಸಂದರ್ಭದಲ್ಲಿ? ಈ ಒಂದು ಸಂದರ್ಭದಲ್ಲಿ ಅವಳ ಹತ್ರ ಇರೋದು ಬರೀ ಕಡಿಮೆ ದುಡ್ಡು, ಆದರೆ ಜಿಮ್ಮಿಗೋಸ್ಕರ ಏನು ತಗೊಬರಬೇಕು, ಒಂದು ಗಿಫ್ಟ್ ತಗೊಬರಬೇಕು. ಸೊ ಅದನ್ನು ಮಾರಕ್ಕೆ ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಹೇಳ್ತಾಳೆ. ಸೊ ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಫೋರ್ತ್ ಕ್ವೆಶ್ಚನ್ ನೋಡೋಣ. ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರಿಟಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಐ ಬಿಲೀವ್ ಈಗ ನಿಮಗೆ ಆಲ್ರೆಡಿ ಒಂಚೂರು ಹ್ಯಾಂಗ್ ಬಂದಿದೆ ಅಂತ ಅನ್ಕೊತೀನಿ. ಸೊ ಯಾವ ಟೈಪಲ್ಲಿ ಕ್ವೆಶ್ಚನ್ಸ್ನ ಬರೀಬೇಕು, ಈ ಒಂದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಹೆಂಗೆ ಆನ್ಸರ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಸೊ ಮುಂದೆ ಹೋಗ್ತಾ ಇರೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಆ್ಯಸ್ ಇಟ್ ಇಸ್, ಗಿವನ್ ಸ್ಟೇಟ್ಮೆಂಟ್ ಬರೀತೀರಾ, ಲೆಸನ್ ಹೆಸರನ್ನ ಬರೀತೀರಾ ಮತ್ತು ಆಥರ್ ಹೆಸರನ್ನ ಬರೀತೀರಾ. ಓಕೆ, ದೆನ್ ಡೆಲಾ ಅಟರ್ಸ್ ದಿಸ್ ಪ್ರೇಯರ್ ಔಟ್ ಲೌಡ್ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಹರ್ ಹೇರ್ ಕಟ್ ಆ್ಯಂಡ್ ಕ್ರಿಸ್ಮಸ್ ಶಾಪಿಂಗ್. ಸೊ ಏನು ಮಾಡ್ತಾಳೆ ಅಂದರೆ ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಯಾರು ಹೇಳೋದು? ಡೆಲಾ ಬಂದು ಹೇಳ್ತಾಳೆ. ಯಾವಾಗ ಶಾಪಿಂಗ್ ಆದಮೇಲೆ ಮತ್ತು ಆ ಕೂದಲನ್ನ ಕತ್ತರಿಸಿ ಮಾರ್ದಾದ್ಮೇಲೆ ಬಂದುಬಿಟ್ಟು ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾಳೆ. ಈಗ ಏನಾಯ್ತು ಅಂದರೆ ಅವಳಿಗೆ ತುಂಬ ಭಯ ಆಯಿತು. ಒಂದು ವೇಳೆ ಜಿಮ್ಮಿಗೆ ಅವಳನ್ನ ನೋಡಿದ್ರೆ ಇಷ್ಟ ಆಗುತ್ತಾ, ಅಥವಾ ಅವ್ನು ಬಂದು ಇಲ್ಲ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ಸೊ ನನಗೆ ಏನಾದರೂ ಇದಾಗುತ್ತಾ ಅಂತ, ಸಮಸ್ಯೆ ಆಗುತ್ತಾ ಅಂತ ಏನು ಮಾಡಿಬಿಟ್ಲು, ಇವಳಿಗೆ ತುಂಬ ಭಯ ಆಯಿತು. ಶಿ ವಾಸ್ ಆ್ಯಂಕ್ಷಿಯಸ್ ಅಂದರೆ ಫಿಯರು. ಮುಂದಿನ ಕ್ವಶನಲ್ಲಿ ಕೂಡ ನಾನು ನೋಡಿದೆ ನಿಮಗೆ. ಸೊ ಏನಾಯ್ತು ಅಂತ ನೋಡೋಣ. ಒನ್ಸ್ ಶಿ ಹೋಮ್ ಶಿ ಸ್ಟೈಲ್ಸ್ ಹರ್ ಹೇರ್ ಇನ್ ಟು ಟೈನಿ ಕ್ಲೋಸ್ ಲೈಯಿಂಗ್ ಕರ್ಲ್ಸ್ ಯೂಸಿಂಗ್ ಅ ಕರ್ಲಿಂಗ್ ಅಯನ್. ಸೊ ಏನು ಮಾಡ್ತಾಳೆ ಅಂದರೆ ಒಂದು ಅಯನ್ನ ಹತ್ಕೊಂಡು ಏನು ಮಾಡ್ತಾಳೆ, ಅವಳಿಗೆ ಇರುವ ಚಿಕ್ಕ ಕೂದಲನ್ನ ಏನು ಮಾಡ್ತಾಳೆ, ಕರ್ಲ್ ಮಾಡಿಬಿಡ್ತಾಳೆ. ಶಿ ವರೀಸ್ ಅಬೌಟ್ ಜಿಮ್ಸ್ ರಿಯಾಕ್ಷನ್ to show her short hair. She had the habit of praying out loud for little things and does the same
ಇನ್ ದ ಗಿವನ್ ಸ್ಟೇಟ್ಮೆಂಟ್. ಸೊ ಏನು ಮಾಡ್ತಾಳೆ ಅಂದರೆ ಈಗ ಭಯ ಆಗಿಬಿಡ್ತು ಫುಲ್ ಅವಳಿಗೆ. ಸೊ ಜಿಮ್ಮಿಗೆ ಅವಳನ್ನ ನೋಡಿದ್ರೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಸೊ ಹಾಗಾಗಿ ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಅವಳು ಪ್ರೇ ರೀತಿಯಲ್ಲಿ ಹೇಳ್ತಾಳೆ ಅಂತ ನೀವು ಬರಿಬೋದು. ಓಕೆ, ಸೊ ಫಿಫ್ತ್ ಕ್ವಶನ್ ನೋಡೋಣ. ಇಟ್ ವಿಲ್ ಗ್ರೋ ಔಟ್ ಅಗೇನ್, ಯು ವೋಂಟ್ ಮೈಂಡ್, ವಿಲ್ ಯು. ಸೊ ಏನಂತಾಳೆ, ಇಟ್ ವಿಲ್ ಗ್ರೋ ಔಟ್ ಅಗೇನ್. ಸೊ ಇದು ಯಾರು ಹೇಳುವ ಸ್ಟೇಟ್ಮೆಂಟು, ಏನು ಸಂದರ್ಭ ಅಂತ ನೋಡೋಣ. ಅಗೇನ್ ಸಂದರ್ಭ ನೋಡಬೇಕಾದ್ರೆ ಸ್ಟೂಡೆಂಟ್ಸ್ ಈ ಒಂದು ಕಾಂಟೆಕ್ಸ್ಟ್ ನೋಡಬೇಕಾದ್ರೆ ಪ್ರತಿಯೊಂದು ಕಾಂಟೆಕ್ಸ್ಟಲ್ಲಿ ಸೇಮ್ ರೀತಿಯಲ್ಲಿ ನೀವೇನು ಮಾಡ್ಬೋದು, ಬರೀಬಹುದು. ಓಕೆ, ಸೊ ಕಾಂಟೆಕ್ಸ್ಟ್ ಬಂದು ಇಲ್ಲಿ ಚಂಕ್ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಕೀಪ್ ಟೇಕಿಂಗ್ ಸ್ಕ್ರೀನ್ಶಾಟ್ಸ್, ಪ್ರತಿಯೊಂದು ಕ್ವಶನ್ಗೂ ಸ್ಕ್ರೀನ್ಶಾಟ್ನ ಮಾಡ್ಕೊಳ್ಳಿ. ಸೊ ಜಸ್ಟ್ ನಾನು ಮೇನ್ ಕ್ರಸ್ಟ್ನ ನಾನು ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಓನ್ ವರ್ಡ್ಸ್ ಎಲ್ಲ ಬರೆದ್ರೆ ಸಾಕಾಗುತ್ತೆ. ಓಕೆ, ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ಗಿಫ್ಟ್ ಆಫ್ ಮ್ಯಾಜಾಯ್ by Ho and again same. The statement is spoken by Della to her husband Jim. So ಈ ಒಂದು ಸ್ಟೇಟ್ಮೆಂಟ್ನ ಡೆಲ್ಲಾ ಬಂದು ಜಿಮ್ಮಿಗೆ ಅಂತಾಳೆ. ಸೊ ಯಾವಾಗ, ಸೊ ನೋಡಿ, ಥಿಂಕಿಂಗ್ ಹಿ ಡಿಸ್ಲೈಕ್ಸ್ ಅವರ್ ಹೇರ್ ಕಟ್, ಶಿ ಟ್ರೈಸ್ ಟು ಪರ್ಸುವೇಡ್ ಹಿಮ್. ಪರ್ಸುವೇಡ್ ಅಂದರೆ ಕನ್ವಿನ್ಸ್ ಮಾಡೋದು, ಓಕೆ, ಬಟರ್ ಮಾಡೋದು, ಓಕೆ, ಅಥವಾ ಅವ್ರನ್ನ ನೋಡಿಬಿಟ್ಟು ಸ್ವಲ್ಪ ಕೈಂಡ್ ವರ್ಡ್ಸ್ನ ಮಾತಾಡಿ ಅವನ್ನ ಒಪ್ಪಿಕ್ಸೊಳ್ಳೋದು. ಓಕೆ, ಪರ್ಸುವೇಡ್ ಹಿಮ್ ದಟ್ ಹರ್ ಹೇರ್ ಲೆಂತ್ ಹ್ಯಾಸ್ ನೋ ಎಫೆಕ್ಟ್ ಆಸ್ ಶಿ ಈಸ್ ದ ಸೇಮ್ ಪರ್ಸನ್. She then tries to convince him with the given statement. ಸೊ ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಯಾಕೆ ಹೇಳ್ತಾರೆ ಅಂದರೆ, ಆ ಒಂದು ಕೂದಲ ಮಾರಿರ್ತಾಳೆ. ಯಾಕೆ ಮಾರಿರ್ತಾಳೆ, ಜಿಮ್ಮಿಗೋಸ್ಕರ ಒಂದು ಗಿಫ್ಟ್ ತೊಗೊಬರ್ಬೇಕು. ಯಾಕೆ ಗಿಫ್ಟ್ ತೊಗೊಬರ್ಬೇಕು, ಯಾಕಂದರೆ ನೆಕ್ಸ್ಟ್ ಡೇ ಕ್ರಿಸ್ಮಸ್ ಆಗಿತ್ತು. ಸೊ ಹಾಗಾಗಿ ಈಗ ಭಯದಿಂದ ಅವನೇನಂತಾಳೆ, ಸೊ ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಇಟ್ಬಿಟ್ಟು ಏನು ಮಾಡ್ತಾಳೆ, ಜಿಮ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ದ ಟೈಮ್ 100 times a day now. ಓಕೆ, ಸೊ ಇದಕ್ಕೆ ಏನು ಆನ್ಸರ್ ಅಂತ ನೋಡೋಣ ಅಗೇನ್. ಸೊ ಇಷ್ಟು ಮಟ್ಟು ಸ್ಟೂಡೆಂಟ್ಸ್, ಓಕೆ, ಇಷ್ಟು ಮಟ್ಟು ಸೇಮ್ ಇರುತ್ತೆ. ಸೊ ಇದರಲ್ಲೇ ಒಂದು 2-3 ಲೈನ್ಸ್ ಬಂದು ನೀವೇನು ಮಾಡಿಬಿಡ್ತೀರಾ, ಕವರ್ ಮಾಡಿಬಿಡ್ತೀರಾ ಈಸಿಯಾಗಿ. ಸೊ ಒಂದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಬರೀಬೇಕಾದ್ರೆ ನೀವು ಅಟ್ಲೀಸ್ಟ್ ಒಂದು 6 sentences ಬರೀಬೇಕು. ಓಕೆ, 6 to 7 sentences ಬರೀಬೇಕು. ಸೊ ಅಷ್ಟನ್ನು ಮಾತ್ರ ನೀವು ಬರೆದ್ರೆ ಆಲ್ಮೋಸ್ಟ್ ಒಂದು 2 to 3 ಸೆಂಟೆನ್ಸ್ ಕವರ್ ಮಾಡಿಬಿಡ್ತೀರಾ. ಮತ್ತು ಕೆಲವೊಂದು ಇನ್ಸೈಟ್ಸು ಬ್ಯಾಕ್ಗ್ರೌಂಡ್ ಬಗ್ಗೆ ಮತ್ತು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕಾಗುತ್ತೆ. ಸೊ ನೋಡೋಣ. ಸೊ ಏನಾಗುತ್ತೆ ಅಷ್ಟುವರೆಗೂ ಯು ವಿಲ್ ರೈಟ್ ಆ್ಯಸ್ ಇಟ್ ಇಸ್. One Christmas Eve, Della cuts and sells her priced hair and buys a platinum fob chain for Jim's prized possession. Okay, ಈಗ ನೋಡೋಣ. When Jim gets back home, he's in a taken aback by Della's short hair and stares at her expressionlessly. Okay, so ಕೊನೆಗೆ ಏನಾಗುತ್ತೆ, although Della feels sad, she shows Jim with excitement and tells him the given statement. ಸೊ ಈಗ ನೋಡಬೇಕಾದ್ರೆ ಡೆಲ್ಲಾ ಅಂತೂ ಫುಲ್ ಬೇಜಾರಾಗಿತ್ತು, ಯಾಕಂದರೆ ಅವಳ ಹತ್ರ ಶಾರ್ಟ್ ಹೇರ್ ಇತ್ತು. ಸೊ ಮತ್ತು ಜಿಮ್ಮಿಗೆ ಬಂದು ಜಿಮ್ಮದ ಎಕ್ಸ್ಪ್ರೆಷನ್ನ ಅವಳಿಗೆ ರೀಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅವಳಿಗೆ ಬೇಜಾರಿತ್ತು. ಇದ್ರೂ ಕೂಡ ಅವಳು ಏನು ಮಾಡ್ತಾಳೆ ಅಂದರೆ, ಜಿಮ್ಮಿಗೋಸ್ಕರ ಅವ್ರು ತಗೊಬಂದಿರುವ ಪ್ಲಾಟಿನಮ್ ಫಾಪ್ ಚೈನ್ನ ತೋರಿಸಿ ಎಕ್ಸೈಟ್ಮೆಂಟಿಂದ ಏನಂತಾಳೆ, ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಅಂತಾಳೆ. 7th ಕ್ವೆಶ್ಚನ್ಗೆ ಹೋಗೋಣ. ಟೇಕ್ ಯೋರ್ ಹ್ಯಾಟ್ ಆಫ್, ಲೆಟ್ಸ್ ಹ್ಯಾವ್ ಅ ಸೈಟ್ ಅಟ್ ಲುಕ್ಸ್ ಆಫ್ ಅರ್ಟ್. ಸೊ ಏನಂತ ಕೇಳ್ತಿದ್ದಾರೆ ಅಂದರೆ, ನಿನ್ನ ಹ್ಯಾಟ್ನ ಬಿಚ್ಕೋ, ನೋಡೋಣ ಹೆಂಗಿದೆ ನಿನ್ನ ಕೂದಲು ನೋಡೋಕ್ಕೆ ಅಂತ ಅಂದಿದ್ದು. ಸೊ ಇದು ನೋಡೋಣ ಯಾರಿಗೆ ಹೇಳಿದ್ರಂತ. ದ ಗಿವನ್ ಸ್ಟೇಟ್ಮೆಂಟ್ ಅಗೇನ್ ಗಿಫ್ಟ್ ಆಫ್ ಮ್ಯಾಜಾಯ್ ಓ ಎಂಟ್ರಿ. ದ ಸ್ಟೇಟ್ಮೆಂಟ್ ಇಸ್ ಸ್ಪೋಕನ್ ಬೈ ಮ್ಯಾಮ್ ಸಫ್ರೋನಿ ಟು ಡೆಲ್ಲಾ. ಸೊ ಮ್ಯಾಮ್ ಸಫ್ರೋನಿ ಬಂದು ಏನು ಮಾಡ್ತಾರೆ, ಡೆಲ್ಲಾಗೆ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಸೊ ಯಾವಾಗ ಅಗೇನ್ ಸೇಮ್ ಇನ್ಸ್ಟೆನ್ಸು ನರೇಟ್ ಮಾಡ್ತಾ ಹೋಗಿ ಕೊನೆಗೆ ಹೆಂಗೆ ಬರೀಬೋದು ನೋಡಿ. ಮೇಡಮ್ ಸಫ್ರೋನಿ ರೆಸ್ಪಾನ್ಸ್ ಟು ಡೆಲ್ಲಾ ವಿತ್ ದ ಗಿವನ್ ಸ್ಟೇಟ್ಮೆಂಟ್. ಸೊ ಯಾವಾಗ ನನ್ನ ಕೂದಲ ನೀವು ಈಸ್ಕೊತೀರಾ. ಓಕೆ ನೋಡಿ, ಶಿ ಫೈನ್ಸ್ ಅ ಶಾಪ್ ಕಾಲ್ಡ್ ಮ್ಯಾಮ್ ಸಫ್ರೋನಿ, ಹೇರ್ ಗೂಡ್ಸ್ ಆಫ್ ಆಲ್ ಕೈಂಡ್ಸ್. ಶಿ ಕ್ಲೈಮ್ಸ್ ಅಪ್ ಇನ್ ಫ್ಲೈಟ್ ಸ್ಟೇರ್ಸ್ ಆ್ಯಂಡ್ ಆಸ್ಕ್ ಮೇಡಮ್ ಸಫ್ರೋನಿ ಇಫ್ ದೇ ಬೈ ಹೇರ್. ನೋಡಿ, ಇಫ್ ದೇ ಬೈ ಹೇರ್. ಸೊ ನನ್ನ ಕೂದಲನ್ನ ನೀವು ಈಸ್ಕೊಳ್ತೀರಾ ಅಂತ ಕೇಳಬೇಕಾದ್ರೆ ರೆಸ್ಪಾನ್ಸಿಗೆ ಈ ಅಬೌವ್ ಸ್ಟೇಟ್ಮೆಂಟ್ನ ಅಂದ್ಬಿಟ್ಟು ಮೇಡಮ್ ಸಫ್ರೋನಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಹೇಳ್ಬಿಟ್ಟು ನೀವೇನು ಮಾಡ್ಬೋದು, ಫಿನಿಶ್ ಮಾಡಬಹುದು. ಓಕೆ, ಶಿ ಗಾಟ್ ಔಟ್ ಹರ್ ಕರ್ಲಿಂಗ್ ಐಯನ್ಸ್ ಆ್ಯಂಡ್ ಲೈಟರ್ಡ್ ದ ಗ್ಯಾಸ್. ಓಕೆ, ಸೊ ಶಿ ಬಾಟ್ ಔಟ್ ದ ಕರ್ಲಿಂಗ್ ಐಯನ್ಸ್ ಆ್ಯಂಡ್ ಲೈಟರ್ಡ್ ದ ಗ್ಯಾಸ್. ಓಕೆ, ಸೊ ಇದು ಯಾರು ಹೆಂಗೆ ಶುರು ಮಾಡ್ತಾರೆ ಅಂತ ನೋಡೋಣ. ಅಗೇನ್ ದ ಫಸ್ಟ್ ಸ್ಟೇಟ್ಮೆಂಟ್ ಹಂಗೆ ಇರುತ್ತೆ, ಗಿಫ್ಟ್ ಆಫ್ ಮ್ಯಾಜಾಯ್ ಬೈ ಹೋ ಎಂಟ್ರಿ ಅಂತ. ದಿ ಆಥರ್ ಇನ್ಫಾರ್ಮ್ಸ್ ದ ರೀಡರ್ಸ್ ಆಫ್ ದ ಸ್ಟೆಪ್ಸ್ ಡೆಲ್ಲಾ ಟೇಕ್ಸ್ ಆಫ್ಟರ್ ಕಮಿಂಗ್ ಬ್ಯಾಕ್ ಹೋಮ್ ಫ್ರಮ್ ಹರ್ ಹೇರ್ ಕಟ್ ಆ್ಯಂಡ್ ಕ್ರಿಸ್ಮಸ್ ಶಾಪಿಂಗ್. ಸೊ ಈ ಒಂದು ಡೆಲ್ಲಾ ಮನೆಗೆ ವಾಪಸ್ ಬರಬೇಕಾದ್ರೆ ಆ ಹೇರ್ ಕಟ್ ಆದಮೇಲೆ ಮತ್ತು ಕ್ರಿಸ್ಮಸ್ ಶಾಪ್ ಆದಮೇಲೆ ಸೊ ಏನಾಗುತ್ತೆ, ಈ ಡೆಲ್ಲಾ ಬಂದು ವಾಪಸ್ ಬರ್ತಾಳೆ. ಸೊ ಹಾಗಾಗಿ ಇದನ್ನು ಡೆಲಿವರ್ ಮಾಡೋ ರೀತಿಯಲ್ಲಿ ಯಾರು ಹೇಳ್ತಿರೋದು, ಈ ಒಂದು ಆಥರ್ ಹೇಳ್ತಿದ್ದಾರೆ. ಸೊ ಕೊನೆಗೆ ಹೆಂಗೆ ಏನು ಮಾಡ್ತಾರೆ, ಒನ್ಸ್ ಶಿ ಗೆಟ್ಸ್ ಹೋಮ್ ಶಿ ವಾಂಟ್ಸ್ ಟು ಸ್ಟೈಲ್ ಹರ್ ಹೇರ್ ಆ್ಯಂಡ್ ಹೆನ್ಸ್ ಗೆಟ್ಸ್ ಔಟ್ ಅವರ್ ಕರ್ಲಿಂಗ್ ಐಯನ್ಸ್ ಆ್ಯಂಡ್ ಲೈಟ್ಸ್ ದ ಗ್ಯಾಸ್. ಸೊ ಏನು ಮಾಡ್ತಾಳೆ ಅಂದರೆ, ಸೊ ಏನೋ ಇರುವ ಕೂದಲನ್ನ ಒಂಚೂರು ಚೆನ್ನಾಗಿ ಮಾಡೋಕ್ಕೆ ಏನು ಮಾಡ್ತಾಳೆ, ಕರ್ಲ್ ಮಾಡೋಕ್ಕೆ ಟ್ರೈ ಮಾಡಿ ಇದನ್ನು ಅವಳು ಮಾಡ್ತಾಳೆ. ಓಕೆ, 9th ಕ್ವೆಶ್ಚನ್. ಡೋಂಟ್ ಲುಕ್ ಅಟ್ ಮೀ ದಾಟ್ ವೇ. ವೆರಿ ಇಂಪಾರ್ಟೆಂಟ್, ಡೋಂಟ್ ಲುಕ್ ಅಟ್ ಮೀ ದಟ್ ವೇ. ಏನು ಡೋಂಟ್ ಲುಕ್ ಅಟ್ ಮೀ ದಟ್ ವೇ ಅಂತ ನೋಡೋಣ. ಅಗೇನ್ ಸ್ಟೇಟ್ಮೆಂಟು
ಗಿಫ್ಟ್ ಆಫ್ ಮ್ಯಾಜಾಯ್ ಓ ಎಂಟ್ರಿ. ಈ ಸ್ಟೇಟ್ಮೆಂಟ್ ಯಾರು ಅಂದಿದ್ದು? ಡೆಲಾ ಟು ಅವರ್ ಹಸ್ಬೆಂಡ್ ಜಿಮ್. ಓಕೆ ರೈಟ್. ಸೊ ಅಗೇನ್ ಬ್ಯಾಕ್ಗ್ರೌಂಡ್ ಹಂಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಡೆಲಾ ದೇ ವೇರ್ ಯಂಗ್ ಪುವರ್ ಕಪಲ್. ಓಕೆ ಸೊ ಡೆಲಾ ಹತ್ರ ಇರುವ ಪ್ರೈಸ್ ಪೊಸೆಷನ್ನು ಲಾಂಗ್ ಬ್ಯೂಟಿಫುಲ್ ಹೇರು, ಮತ್ತು ಜಿಮ್ಗೆ ಇರುವ ಪ್ರೈಸ್ ಪೊಸೆಷನ್ನು ಅವನ ಹತ್ರ ಇರುವ ಗೋಲ್ಡ್ ವಾಚು. ಸೊ ಡೆಲಾ ಬಂದೇನು ಮಾಡಿಬಿಡ್ತಾಳೆ, ಆ ಒಂದು ಹೇರ್ನ ಮಾರಿ ಏನು ಮಾಡ್ತಾಳೆ, ಜಿಮ್ಮಿಗೋಸ್ಕರ ಏನು ಬರ್ತಾಳೆ, ಒಂದು ಕ್ರಿಸ್ಮಸ್ ಪ್ರೆಸೆಂಟ್ನ ತೊಗೊಬರ್ತಾಳೆ. ಸೊ ಈಗ ಮನೆಗೆ ಬಂದಾದಮೇಲೆ ಅವಳೇನು ಮಾಡ್ತಾಳೆ, ಶಾರ್ಟ್ ಹೇರ್ನ ಸ್ಟೈಲ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅದು ಜಿಮ್ಮಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಏನಾಗುತ್ತೆ, ಅವಳಿಗೆ ಭಯ ಆಗುತ್ತೆ. ಸೊ ಆ ಒಂದು ಟೈಮಿಗೆ ನೋಡಿ, ಈಗ he sees Della short hair and stands unmoving and expressionless. ಸೊ ಇದನ್ನು ನೋಡಿಬಿಟ್ಟು, ಆ ಒಂದು ಶಾರ್ಟ್ ಹೇರ್ನ ನೋಡಿಬಿಟ್ಟು ಈ ಒಂದು ಜಿಮ್ ಏನು ಮಾಡಿಬಿಡ್ತಾನೆ, ಅವ್ನು ಮೂವ್ ಆಗಲ್ಲ, ಎಕ್ಸ್ಪ್ರೆಷನು ತೋರಿಸಲ್ಲ. ನೋಡಿ ಈಗ ಥಿಂಕಿಂಗ್ he dislikes her hair cut, she tries to convince him with the given statement. ಸೊ ಈಗ ಅವಳಿಗೆ ಏನಾಯಿತು, ಸೊ ಮೇ ಬಿ ಜಿಮ್ಮಿಗೆ ಈ ಒಂದು ಹೇರ್ ಸ್ಟೈಲ್ ಇಷ್ಟ ಆಗಲಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾಳೆ, ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಅವಳು ಹೇಳ್ತಾಳೆ. ಓಕೆ 10th question. Maybe the hair on my head were numbered. Very important statement. No? Maybe the hair on my head were numbered. Again, statement as it is. Gift of Magi, ho entry. The given statement is spoken by Della to her husband Jim. So, ಈ ಒಂದು ಸ್ಟೇಟ್ಮೆಂಟ್ನ ಅನ್ನಿದಾರೋ ಡೆಲಾ ಅಂತಲೇ ಜಿಮ್ಮಿಗೆ. ಸೊ ಯಾಕೆ ಈ ಒಂದು ಸ್ಟೇಟ್ಮೆಂಟ್ ಅಂತಲೇ ಅಂತ ನೋಡೋಣ. ಜಿಮ್ ಸೀಮ್ಸ್ ಟು ಹ್ಯಾವ್ trouble understanding and keeps asking whether she's cut her hair. Della then responds with the given statement. ಸೊ ಈಗ ಜಿಮ್ಮಿಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವ್ನು ಬಂದು ಎಕ್ಸ್ಪ್ರೆಷನ್ ಏನು ತೋರಿಸಿಲ್ಲ. ಆಗ ಅವನೇನು ಮಾಡ್ತಾನೆ, ನಿನ್ನ ಹೇರ್ನ ಕಟ್ ಮಾಡಿಬಿಟ್ಟ, ನಿನ್ನ ಹೇರ್ನ ಕಟ್ ಮಾಡಿಬಿಟ್ಟ ಅಂತ ಕೇಳ್ತಾ ಇರ್ತಾನೆ. ಆ ಒಂದು ಟೈಮ್ಗೆ ಏನಂತಾಳೆ, ಈ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಅಂತಾಳೆ. ಓಕೆ, ವೆಲ್ಕಮ್ ಟು ದ ಲಾಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಸೊ ಈ ಒಂದು ಕ್ವೆಶ್ಚನ್ಗೆ ಹೆಂಗೆ ಆನ್ಸರ್ ಮಾಡೋದಂತ ನೋಡೋಣ. ಗಿವ್ ಯುವರ್ ವಾಚ್, ಐ ವಾಂಟ್ ಟು ಸಿ ಹೌ ಇಟ್ ಲುಕ್ಸ್ ಆನ್ ಇಟ್. ಸೊ ಈಗ ಯಾರು ಈ ಒಂದು ಸ್ಟೇಟ್ಮೆಂಟ್ನ ಹೇಳೋದು, ಏನು ಬ್ಯಾಕ್ಗ್ರೌಂಡ್ ಅಂತ ನೋಡೋಣ. ದ ಗಿವನ್ ಸ್ಟೇಟ್ಮೆಂಟ್ ಅಗೇನ್, ಗಿಫ್ಟ್ ಆಫ್ ಮ್ಯಾಜಾಯ್ ಬೈ ಹೋ ಹೆನ್ರಿ. ಡೆಲಾ ಆಸ್ಕ್ಡ್ ಜಿಮ್ ಫಾರ್ ಹಿಸ್ ಗೋಲ್ಡ್ ವಾಚ್ ಬಿಕಾಸ್ ಶಿ ವಾಂಟೆಡ್ ಟು ಅಟ್ಯಾಚ್ ದ ನ್ಯೂ ಪ್ಲಾಟಿನಮ್ ಚೈನ್ ಶಿ ಹ್ಯಾಡ್ ಬಾಟ್ ಹಿಮ್. ಸೊ ಯಾಕೆ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾಳೆ ಅಂದರೆ, ಡೆಲಾ ಬಂದು ಈ ಒಂದು ಪ್ಲಾಟಿನಮ್ ಫಾಪ್ ಚೈನ ತೊಗೊಬಂದಿದ್ದಲ್ಲ. ಸೊ ಆ ಒಂದು ಫಾಪ್ ಚೈನ್ನ ಅಟ್ಯಾಚ್ ಮಾಡಿ ಆ ಗೋಲ್ಡ್ ವಾಚ್ಗೆ ಹೆಂಗಿರುತ್ತೆ ನೋಡೋಕ್ಕೆ ಅಂತ ಅವಳು ಕೇಳ್ತಾಳೆ. ಶಿ ವಾಸ್ ಎಕ್ಸೈಟೆಡ್ ಟು ಸಿ ಹೌ ಬ್ಯೂಟಿಫುಲ್ ದ ನ್ಯೂ ಚೈನ್ ವುಡ್ ಲುಕ್ ಆನ್ ಎಸ್ ಪ್ರೆಷಿಯಸ್ ವಾಚ್. ಸೊ ಆ ವಾಚ್ ಮೇಲೆ ಅವಳಿಗೆ ಹೆಂಗಿರುತ್ತೆ ಅಂತ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ಅಬೌವ್ ಸ್ಟೇಟ್ಮೆಂಟ್ನ ಹೇಳ್ತಾಳೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಲೆಸನ್ ಎಂಡಿಗೆ ಬಂದಿದ್ವಿ. ಅಫ್ಕೋರ್ಸ್ ಒನ್ ಆಫ್ ದ ಡಿಫಿಕಲ್ಟ್ ಲೆಸನ್ಸೇ ಹೌದು. ಆದರೆ ಈ ಒಂದು ರೆಫರೆನ್ಸ್ ಟು ಕಾಂಟ್ಯಾಕ್ಟ್ ಕ್ವೆಶ್ಚನ್ಸ್ನ ನೀವು ಓದ್ಕೊಂಡ್ರೆ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ 80% ಈ ಒಂದು ಚಾಪ್ಟರ್ನ ನೀವು ಕವರ್ ಮಾಡ್ಕೊತೀರಾ. ಜೊತೆಗೆ ಸಮ್ಮರಿ ಕೂಡ ಓದಿರಿ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಈ ಒಂದು ಚಾಪ್ಟರ್ನ ನೀವು ಈಸಿಯಾಗಿ ಕವರ್ ಮಾಡ್ಬೋದು. ಸೊ ಈ ರೀತಿ ಇನ್ನೂ ಹೆಚ್ಚು ನಿಮಗೆ ವೀಡಿಯೋಸ್ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ಯಾವ ಪ್ರೋಸಿಂದ ಅಥವಾ ಯಾವ ಪೋಯಿಟ್ರಿಂದ ಈ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಅಥವಾ ಕ್ಲಾಸು ಸಮ್ಮರಿನ ಮಾಡಬೇಕಂತ ನಿಮಗಿದೆಯೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ಒಂದು ವೀಡಿಯೋಸ್ ನಿಮಗೋಸ್ಕರ ತಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.